ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ನಡೆದಕ್ಕಂತಹ ಅತ್ಯಾಚಾರಗಳನ್ನು ಪ್ರಶ್ನೆ ಮಾಡಿದ್ರೆ ಸರ್ ಧರ್ಮಸ್ಥಳಕ್ಕೆ ಕಳಂಕ, ಮಂಜುನಾಥ ಸ್ವಾಮಿಗೆ ಕಳಂಕ, ಹಿಂದೂ ವಿರೋಧಿ ಅಂತ. ಇತ್ತೀಚೆಗೆ ದಾಖಲೆ ನಮಗೆ ಸಿಕ್ಕಿದೆ. ಇದು ಹೊಸದಾಗಿ ಸಿಕ್ಕಂತಹ ದಾಖಲೆ. ಸ್ವತಃ ದಕ್ಷಿಣ ಕನ್ನಡ ಮಾನ್ಯ SP ಅವರೇ ರಾಜ್ಯ ಮಹಿಳಾ ಆಯೋಗಕ್ಕೆ ಕೊಟ್ಟಂತಹ ವರದಿ. ಇವತ್ತು ಮಾಹಿತಿ ಹಕ್ಕಿನ ಮೂಲಕ ಒದಗಿಸಿದಂತಹ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಮಾನ್ಯ ಅಧ್ಯಕ್ಷರಿಗೆ SP ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಒದಗಿಸಿದಂತಹ ಅಧಿಕೃತ ಮಾಹಿತಿಯ ವರದಿ, ಅದನ್ನು ನಾನು ಸಾರ್ವಜನಿಕರಿಗೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಇದು 1990ರಿಂದ 2005ರವರೆಗೆ ಧರ್ಮಸ್ಥಳ ಗ್ರಾಮದಲ್ಲಿ ಕಾಣೆಯಾದಂತಹ ಹೆಣ್ಣು ಮಕ್ಕಳ ವಿವರ ಮತ್ತು ಸಂಶಯಾಸ್ಪದವಾಗಿ ಸಾವನ್ನು ಅಪ್ಪಿದಂತಹ ಹೆಣ್ಣು ಮಕ್ಕಳ ವಿವರ. 1990ರಲ್ಲಿ ಬೆಳ್ತಂಗಡಿ ಠಾಣಾ ಅಕ್ರಮ ಸಂಖ್ಯೆ 95/90, ವಯಸ್ಸು 21. ಇಲ್ಲಿ ನಾನು ಹೆಸರನ್ನು ಹೇಳ್ತಾ ಇಲ್ಲ, ಹೆಸರನ್ನು ಹೇಳೋಕ್ಕಾಗಲ್ಲ, ವಯಸ್ಸು ಮಾತ್ರ ಹೇಳ್ತಾ ಇದ್ದೀನಿ. ಪ್ರಾಯ 21 ವರ್ಷ. ಕನ್ಯಾಡಿ ಧರ್ಮಸ್ಥಳ ಗ್ರಾಮದ ತನ್ನ ಮನೆಯಿಂದ ಕಾಣೆಯಾಗಿರುತ್ತಾರೆ. ಸ್ಟೇಟಸ್ಸು ಪತ್ತೆಯಾಗಿರುವುದಿಲ್ಲ. ಕಡೆತ ವಿಲೇವಾರಿಗೊಂಡಿದ್ದು ಮಾಹಿತಿ ಅಪೂರ್ಣವಾಗಿರುತ್ತದೆ. ಆನಂತರ ಪ್ರಾಯ 23 ವರ್ಷ. 1990 ಠಾಣಾ ಅಕ್ರಮ ನಂಬರ್ 164/1990 ಧರ್ಮಸ್ಥಳ ವೈಶಾಲಿ ವಸತಿ ಗೃಹದಿಂದ ಕಾಣೆಯಾಗಿರುತ್ತಾರೆ. ಇದು ಪತ್ತೆಯಾಗಿರುತ್ತಾರೆ ಅಂತ ಇದೆ. ಆನಂತರ ಇನ್ನೊಬ್ಬರು ಕುಮಾರಿ ದಿನಾಂಕ 15/1/1996 ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದಿದ್ದು ಗಂಗೋತ್ರಿ ವಸತಿ ಗೃಹದಿಂದ ಕಾಣೆಯಾಗಿರುತ್ತದೆ. ದಿನಾಂಕ 25/3/96ರಂದು ಧರ್ಮಸ್ಥಳ ಗ್ರಾಮದ KSRTC ಸಂಸ್ಥೆ ವಸತಿ ಗೃಹದಿಂದ ಕಾಣೆಯಾಗಿರುತ್ತಾರೆ. ಆನಂತರ ಇಬ್ಬರು ಹೆಣ್ಮಕ್ಕಳು ದಿನಾಂಕ 1996/18/96ರಂದು ಧರ್ಮಸ್ಥಳ ಶರಾವತಿ ವಸತಿ ಗೃಹದಿಂದ ತನ್ನ ಮಗುವಿನೊಂದಿಗೆ ಗೊಂಬೆ ತರುವುದಾಗಿ ಹೇಳಿ ಹೋದವರು ಕಾಣೆಯಾಗಿರುತ್ತಾರೆ. 35 ವರ್ಷ ಪ್ರಾಯ. 10/12/96ರಂದು ಧರ್ಮಸ್ಥಳ ಗ್ರಾಮದ KSRTC ವಸತಿ ಗೃಹದಿಂದ ಕಾಣೆಯಾಗಿರುತ್ತಾರೆ. KSRTCನೇ, ಅದ್ಯಾಕೆ KSRTC ಥರ ಪದೇ ಪದೇ ಕಾಣೆ ಆಗ್ತಾರೋ ಗೊತ್ತಿಲ್ಲ. ಆನಂತರ ಪ್ರಾಯ 24 ವರ್ಷ. ಧರ್ಮಸ್ಥಳ ಗ್ರಾಮದಿಂದ 12/18/98ರಂದು ಕಾಣೆಯಾಗಿರುತ್ತಾರೆ. ಎಲ್ಲ ಹೆಣ್ಮಕ್ಳೇ, ಎಲ್ಲ ಲೇಡೀಸ್. 1998 ಠಾಣಾ ಅಕ್ರಮ ಸಂಖ್ಯೆ 139, ಪ್ರಾಯ 15 ವರ್ಷ. ಧರ್ಮಸ್ಥಳ ಹೈಸ್ಕೂಲ್ನಿಂದ ಕಾಣೆಯಾಗಿರುತ್ತಾರೆ. ಠಾಣಾ ಅಕ್ರಮ ಸಂಖ್ಯೆ 110/2003 ಧರ್ಮಸ್ಥಳ ಗ್ರಾಮ ಎಂಬಲ್ಲಿ ಮನೆಯಿಂದ ಶೌಚಾಲಯಕ್ಕೆ ಹೋಗುವುದಾಗಿ ಹೇಳಿ ಕಾಣೆಯಾಗಿರುತ್ತಾರೆ. ಪ್ರಾಯ 21 ವರ್ಷ. ಹೆಣ್ಮಗಳು ಕನ್ಯಾಡಿ ಧರ್ಮಸ್ಥಳ ಗ್ರಾಮದ ಬೆಳ್ತಂಗಡಿ ತಾಲೂಕು ಎಂಬಲ್ಲಿಂದ ಆಸ್ಪತ್ರೆಗೆ ಹೋಗಿ ಬರುವುದಾಗಿ ಹೇಳಿ ಕಾಣೆಯಾಗಿರುತ್ತಾರೆ. ಎಲ್ಲರೂ ಕೂಡ ಹೆಣ್ಮಕ್ಳೇ. ಆನಂತರ ಗುಬ್ಬಿ ತಾಲೂಕು, ಹಳೆ ಜೈನಪೇಟೆ ಗುಬ್ಬಿ ತಾಲೂಕು, ಪ್ರಾಯ 29 ವರ್ಷ. ಧರ್ಮಸ್ಥಳ ಬಸ್ ನಿಲ್ದಾಣದಿಂದ ಕಾಣೆಯಾಗಿರುತ್ತಾರೆ. ಎಲ್ಲರೂ ಕೂಡ ಹೆಣ್ಮಕ್ಳೇ. ಹಾಂ, ಅಲ್ಲ, ಇವು ರಿಪೋರ್ಟ್ ಆಗಿದ್ದು. ರಿಪೋರ್ಟ್ ಆಗದೇ ಇರೋರು ಸುಮಾರು ಇದ್ದಾವೆ. ಇವು ಧೈರ್ಯ ಮಾಡಿ ಈ ಕೇಸ್ ರಿಜಿಸ್ಟರ್ ಮಾಡಿದ್ದಿದ್ದು. ಅಸ್ವಾಭಾವಿಕ ಮರಣ ಪ್ರಕರಣಗಳ ವಿವರ. ಯಾರ್ದು? ಮಹಿಳೆಯರ, ವಿದ್ಯಾರ್ಥಿನಿಯರ, ಹೆಣ್ಣು ಮಕ್ಕಳ ಅಸ್ವಾಭಾವಿಕ ಮರಣ ಪ್ರಕರಣಗಳ ವಿವರ 1990ರಿಂದ 2005ರವರೆಗೆ. ಕುಮಾರಿ, ವಯಸ್ಸು 17 ವರ್ಷ. ನೇತ್ರಾವತಿ ನದಿಯಲ್ಲಿ ಬಟ್ಟೆ ತೊಳೆಯಲು ಹೋದಾಗ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಮೃತಪಟ್ಟದ್ದಾಗಿರುತ್ತದೆ. ನೆಕ್ಸ್ಟ್, ಅಪರಿಚಿತ ಹೆಂಗಸು 35 ವರ್ಷ. ಧರ್ಮಸ್ಥಳ ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ನೀರಿನಲ್ಲಿ ಮುಳುಗಿ ಮೃತಪಟ್ಟದ್ದಾಗಿರುತ್ತದೆ. ಅಪರಿಚಿತ ಹೆಂಗಸು 40 ವರ್ಷ. ಬೆಳಗ್ಗೆ 7 ಗಂಟೆಗೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಯಾವುದೋ ಕಾರಣಕ್ಕಾಗಿ ನದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟದ್ದಾಗಿರುತ್ತದೆ. ಕುಮಾರಿ, ಈ ಹೆಸರು ಬೇಡ, 19 ವರ್ಷ. ಮಾನಸಿಕ ರೋಗದಿಂದ ಬಳಲುತ್ತಿದ್ದವರು. ಧರ್ಮಸ್ಥಳ ಗ್ರಾಮದ ವೈಶಾಲಿ ವಸತಿ ಗೃಹದ ರೂಮ್ ನಂಬರ್ 105ರಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಅಪರಿಚಿತ ಹೆಂಗಸು 35 ವರ್ಷ. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಯಾವುದೋ ಕಾರಣಕ್ಕಾಗಿ ಬಿದ್ದು ನದಿಯಲ್ಲಿ ಮೃತಪಟ್ಟಿರುತ್ತಾರೆ. ಅಪರಿಚಿತ ಹೆಂಗಸು 35 ಮತ್ತು ಅಪರಿಚಿತ ಗಂಡು ಮಗು 2 ವರ್ಷ. ಮಗು ನೀರಿನಲ್ಲಿ ಕಾಲು ಜಾರಿ ಬಿದ್ದು ಮಗುವನ್ನು ರಕ್ಷಿಸಲು ಆಕಸ್ಮಿಕವಾಗಿ ನದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟದ್ದಾಗಿದೆ. ಅಪರಿಚಿತ ಹುಡುಗಿ 25 ವರ್ಷ. ಧರ್ಮಸ್ಥಳ ಗ್ರಾಮದ ಆವಕ್ಕಿ ಎಂಬಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿದೆ.
36 ವರ್ಷ ಮಹಿಳೆ KSRTC ವಸತಿ ಗೃಹದಲ್ಲಿ ಮಾನಸಿಕ ಕಾಯಿಲೆಯಿಂದ ನರಳುತ್ತಿದ್ದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತದೆ. ಮತ್ತೆ ಒನ್ಸ್ ಅಗೇನ್ KSRTC ವಸತಿ ಗೃಹ. ಅಪರಿಚಿತ ಹೆಂಗಸು 2001 ಧರ್ಮಸ್ಥಳದಲ್ಲಿ ಗ್ರಾಮದ ನೆರೆಯ ಹೊಳೆಯ ಬಂಡಿದ ಎಂಬಲ್ಲಿ ಆಕಸ್ಮಿಕವಾಗಿ ಅದು ಹೆಂಗೆ ಆಕಸ್ಮಿಕವಾಗಿ ಹೊಳೆ ನೀರಿಗೆ ಬೀಳ್ತಾರೆ, ಹೌದು ಆಕಸ್ಮಿಕವಾಗಿ ಹೊಳೆ ನೀರಿಗೆ ಬಿದ್ದು ಕೊಳೆತು ಹೋಗಿರುತ್ತದೆ. ಅಲ್ಲೇ ರೋಡ್ ಪಕ್ಕನೇ ಬಿದ್ದಿರ್ತದಂತೆ, 10 ದಿನದವರೆಗೆ ಕೊಳಿತಾ ಇರ್ತದಂತೆ, ಯಾರು ನೋಡೋದೇ ಇಲ್ಲಂತೆ. ಅಪರಿಚಿತ ಹೆಂಗಸು 45 ವರ್ಷ ಧರ್ಮಸ್ಥಳದ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ತನಿಖೆನೇ ಮಾಡಿಲ್ಲ, ಇನ್ನು ಜಿಗುಪ್ಸೆ ಬಂತೋ ಹೆಂಗೆ ಗೊತ್ತಾಗುತ್ತೆ? ಇವ್ಯಾವು ಕೂಡ ತನಿಖೆ ಆಗದೇ ಇರುವಂಥ ಪ್ರಕರಣಗಳು. ಇವ್ರಿಗೆ ಹೆಂಗೆ ಗೊತ್ತಾಯಿತು ಪೊಲೀಸರಿಗೆ ಜಿಗುಪ್ಸೆಗೊಂಡ್ರು ಏನಂತೇಳಿ? ಅಪರಿಚಿತ ಅಂತ ಹೆಂಗೆ ಆಗ್ತಾರೆ? ಜಿಗುಪ್ಸೆ ಅಂದರೆ ಅಪರಿಚಿತ ಅಂತ ಹೆಂಗೆ ಆಗ್ತಾರೆ? ಅರಬ್ಬಿ ಕಾಲೇಜು ಧರ್ಮಸ್ಥಳ ಗ್ರಾಮದ ನೇತ್ರಾವತಿನಲ್ಲಿ ಸ್ನಾನ ಮಾಡುವ ಆಕಸ್ಮಿಕವಾಗಿ ನದಿ ನೀರಿನಲ್ಲಿ ಬಿದ್ದು ಮೃತಪಟ್ಟದ್ದಾಗಿದೆ. ಶ್ರೀಮತಿ ವಯಸ್ಸು 40 ವರ್ಷ ವಿದುಷನಗರ ಧರ್ಮಸ್ಥಳ ಗ್ರಾಮ ಎಂಬಲ್ಲಿ ಹೊಟ್ಟೆ ನೋವು ಕಾಯಿಲೆಯಿಂದ ಮನನೊಂದು ವಿಷ ಪದಾರ್ಥ ಸೇವಿಸಿ ಮೃತಪಟ್ಟದ್ದಾಗಿದೆ. ಇವೆಲ್ಲವೂ ಕೂಡ ಸಂಶಯಾಸ್ಪದ ಅಂತ ನಾನು ಹೇಳಲ್ಲ. ಕೆಲವೊಂದಿಷ್ಟು ಸತ್ಯ ಅಂದರೆ ವಿಷ ತಗೊಂಡು ಸತ್ತಂಥವರು ಕೂಡ ಇರ್ತಾರೆ. ಎಲ್ಲವೂ ಕೂಡ ಕೊಲೆಗಳು, ಎಲ್ಲವೂ ಕೂಡ ಅಪಹರಣ ಅಂತ ನಾನು ಹೇಳ್ತಾ ಇಲ್ಲ. ಕೆಲವೊಂದಿಷ್ಟು ವಿಷ ತಗೊಂಡಿದ್ದ ಪ್ರಕರಣಗಳು ಕೂಡ ಇರ್ತದೆ, ಅದನ್ನು ಗಮನಿಸಬೇಕು. 2 ವರ್ಷದ ಹೆಣ್ಣು ಮಗು, ಅನಾಥ ಹೆಣ್ಣು ಮಗು, 2 ವರ್ಷದ್ದು. 2-3 ದಿನಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನದಿಯಲ್ಲಿ ಬಿದ್ದು ಮೃತಪಟ್ಟದ್ದಾಗಿದೆ. 2 ವರ್ಷದ ಮಗು. ಆಮೇಲೆ 2-3 ದಿನದ ಹಿಂದೆ ನದಿಯಲ್ಲಿ ಬಿದ್ದರೆ ಇನ್ನೂ ಅದೇ ಜಾಗದಲ್ಲೇ ಇರ್ತದೆ. ನದಿ ನೀರಿನಲ್ಲಿ ಬಿದ್ದರೆ ಎಲ್ಲೋ ಕೊಚ್ಕೊಂಡು ಹೋಗಲ್ವಾ? ಎಲ್ಲವೂ ಕೂಡ ನೇತ್ರಾವತಿ ಸ್ನಾನಘಟ್ಟದ ಕಡೆಯೇ ಶವ ಸಿಗುತ್ತೆ ಅವ್ರಿಗೆ. ಅದು ಗೋಲ್ ಪೋಸ್ಟ್ ಅಲ್ವಾ, ಕರೆಕ್ಟ್ ಬಂದು ಕ್ಯಾಚ್ ಮಾಡ್ತಾರಲ್ಲಿ ಯಾರಾದರೂ. ಎಲ್ಲ ಸಿಗೋದು ನೇತ್ರಾವತಿ ನದಿ ಸ್ನಾನಘಟ್ಟನೆ. ಅಪರಿಚಿತ ಹುಡುಗಿ 20 ವರ್ಷ ಬೋಳಿಯಾರು ಸೇತುವೆ ಬಳಿ ಕಾಡಿನಲ್ಲಿ ವಿಷ ಪದಾರ್ಥ ಸೇವಿಸಿ ಮೃತಪಟ್ಟದ್ದಾಗಿದೆ. 30 ವರ್ಷದ ಹೆಣ್ಣುಮಗಳು ಧರ್ಮಸ್ಥಳ ಗ್ರಾಮದ ಬರಮೇಲು ಎಂಬಲ್ಲಿ ಹೊಟ್ಟೆ ನೋವು ಕಾಯಿಲೆಯಿಂದ ಮನನೊಂದು ವಿಷ ಪದಾರ್ಥ ಸೇವಿಸಿ ಮೃತಪಟ್ಟದ್ದಾಗಿದೆ. ಅಪರಿಚಿತ ಹೆಂಗಸು 50 ವರ್ಷ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ನೀರಿನಲ್ಲಿ ಮುಳುಗಿ ಮೃತಪಟ್ಟದ್ದಾಗಿರುತ್ತದೆ. ಅಪರಿಚಿತ ಹೆಂಗಸು 25 ವರ್ಷ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ನದಿಯಲ್ಲಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ನದಿಯಲ್ಲಿ ಬಿದ್ದು ಮೃತಪಟ್ಟಿದ್ದಾಗಿದೆ. ಅಪರಿಚಿತ ಹೆಂಗಸು ಅಂತ ಹೇಳ್ತಾರೆ. ಜಿಗುಪ್ಸೆ ಬಂದಿದ್ದಂತ ಹೆಂಗೆ ಗೊತ್ತಾಗುತ್ತೆ ಇವರಿಗೆ? ತನಿಖೆ ಮಾಡಿರ್ತಾನೆ ಗೊತ್ತಾಗುತ್ತು ಜಿಗುಪ್ಸೆ ಹೊಂದಿದ್ರ ಇಲ್ಲ ಅಂತೇಳಿ. ಇನ್ನೊಂದು ಅಪರಿಚಿತ ಹೆಂಗಸು 40 ವರ್ಷ ಸಾಕೇತ ವಸತಿ ಗೃಹದ ರೂಮ್ ನಂಬರ್ 33ರಲ್ಲಿ ನೆಲದ ಮೇಲೆ ಹಾಸಿಗೆಯಲ್ಲಿ ಈ ಸಾವನ್ನು ಅಪ್ಪಿರುತ್ತಾರೆ. ನೆಲದ ಮೇಲೆ ಹಾಸಿಗೆಯ ಮೇಲೆ ಸಾವನ್ನು ಅಪ್ಪಿರ್ತಾರಂತೆ. ರೂಮ್ ನಂಬರ್ 33ರಲ್ಲಿ, ಮತ್ತು ಅದು ಅಪರಿಚಿತ ಶವಂತೆ. ಅಪರಿಚಿತ ಹೆಂಗಸು 30 ವರ್ಷ ಧರ್ಮಸ್ಥಳದ ಗ್ರಾಮ ನೇತ್ರಾವತಿ ನದಿಯ ಕಿಂಡಿಯ ಅಣೆಕಟ್ಟಿನ ನೀರಿನಲ್ಲಿ ಆಕಸ್ಮಿಕವಾಗಿ ಕಾಲು ಜಾರಿ ಮೃತಪಟ್ಟದ್ದಾಗಿರುತ್ತದೆ. ಅಪರಿಚಿತ ಹುಡುಗಿ 20-25 ವರ್ಷ ಕುಮಾರಿ. ಆ ಹುಡುಗಿಯ ವಯಸ್ಸು 20 ವರ್ಷ. ಅಪರಿಚಿತ ಹುಡುಗಿ 25 ವರ್ಷ. ಅಪರಿಚಿತ ಗಂಡಸು 25-30 ವರ್ಷ. ಎಲ್ಲರೂ ಕೂಡ ನೇತ್ರಾವತಿ ಕಿಂಡಿ ಅಣೆಕಟ್ಟು ನದಿಯಲ್ಲಿ ನೀರಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವುದಾಗಿರುತ್ತದೆ. ಅಪರಿಚಿತ ಹೆಂಗಸು 40-45 ವರ್ಷ 10-15 ದಿನಗಳ ಹಿಂದೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಹೊಳೆಯ ಉತ್ತರ ಬದಿಯ ಕಾಡಿನಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಅಪರಿಚಿತ ಹೆಂಗಸು 35 ವರ್ಷ ಧರ್ಮಸ್ಥಳ ಗ್ರಾಮದ ಅಣ್ಣಪ್ಪ ಬೆಟ್ಟದ ಹಿಂಬದಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಅಪರಿಚಿತ ಮಹಿಳೆ 50-50 ವರ್ಷ ಮಣ್ಣ ಸಂಕ ಎಂಬಲ್ಲಿ ಯಾವುದೋ ವಿಚಾರದಲ್ಲಿ ಮನನೊಂದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಮಣ್ಣ ಸಂಕ ಅಂತ ಹೇಳಿದರೆ ಸೌಜನ್ಯ ಮೃತದೇಹ ಸಿಕ್ಕಂಥ ಜಾಗ. ಅಲ್ಲಿನೇ ಇನ್ನೂ 2-3 ಹೆಣ್ಮಕ್ಳು ಡೆಡ್ ಬಾಡಿ ಸಿಗುತ್ತೆ. ಯಾವುದು ಮೆನ್ಷನ್ ಆಗಿಲ್ಲ. ಆನಂತರ ಶ್ರೀಮತಿ ಇನ್ನೊಬ್ಬರು ಹೃದಯಾಘಾತದಿಂದ ಮೃತಪಟ್ಟಿರುತ್ತಾರೆ. ಅದು ಇರ್ಬೋದು. ಈ ಶ್ರೀಮತಿ 28 ವಯಸ್ಸು ಹೃದಯಾಘಾತದಿಂದ ಮೃತಪಟ್ಟಿರ್ತಾರೆ. ನಾವೆಲ್ಲವನ್ನು ಕೂಡ ಸಂಶಯ ಮಾಡ್ತಾ ಇಲ್ಲ ಅಂತ ಅದು ಕೇಳಿದ್ದು. ಇನ್ನೊಂದು ಶ್ರೀಮತಿ 37 ವರ್ಷ ಧರ್ಮಸ್ಥಳ ಗ್ರಾಮದ ನಾರ್ಯ ಎಂಬಲ್ಲಿ ಮಾನಸಿಕವಾಗಿ ನೊಂದು ವಿಷ ಪದಾರ್ಥ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಅಪರಿಚಿತ ಹೆಂಗಸು ಗ್ರಾಮದ ನೇತ್ರಾವತಿ ಸ್ನಾನದ ಬಳಿ ಕಾಲು ಜಾರಿ ಮೃತಪಟ್ಟಿರುತ್ತಾರೆ. ಅಪರಿಚಿತ ಗಂಡಸು, ಅಪರಿಚಿತ ಹುಡುಗಿ. ನೋಡಿ, 35-40 ವರ್ಷ ಅಪರಿಚಿತ ಗಂಡಸು, ಅಪರಿಚಿತ ಹುಡುಗಿ 10-12 ವರ್ಷ. ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಕಿಂಡಿ ಅಣೆಕಟ್ಟಿನ ಬಳಿ ಸ್ನಾನ ಮಾಡುವ ನದಿ ಬೀರಿಗೆ ಬಿದ್ದು ಮೃತಪಟ್ಟದ್ದಾಗಿರುತ್ತದೆ. ಅಪರಿಚಿತ ಹೆಂಗಸು 30-35 ವರ್ಷ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ನದಿಯಲ್ಲಿ ಸ್ನಾನ ಮಾಡುವಾಗ ಆಕಸ್ಮಿಕವಾಗಿ ಕಾಲು ಜಾರಿ
ಮೃತಪಟ್ಟಿದ್ರು. ಅಂದರೆ ಎಲ್ಲರೂ ಆಕಸ್ಮಿಕವಾಗಿ, ಹುಡುಗರು ಹುಡುಗಿಯರು ಅಪರಿಚಿತ ಹೆಂಗಸು ಎಲ್ಲರೂ ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದಿರ್ತಾರೆ. ಆಮೇಲೆ ಇಬ್ಬರು ಹುಡುಗರು, ತಾಯಿ ಮತ್ತು ಇಬ್ಬರು ಮಕ್ಕಳಿದ್ದಾರೆ, ಅವರಿಬ್ಬರು ಕೂಡ ಆಕಸ್ಮಿಕವಾಗಿ ಕಾಲು ಜಾರಿ ನದಿ ನೀರಿಗೆ ಬಿದ್ದು ಮೃತಪಟ್ಟಿರುತ್ತಾರೆ. ಇನ್ನೊಬ್ಬರು ಇದು ಹೆಂಗಸು ಪ್ರಾಯ 28 ವರ್ಷ ಅಮಾನಸಿಕವಾಗಿ ಅಸ್ವಸ್ಥರಾಗಿದ್ದು ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ. ಚೆನ್ನಮ್ಮ ಪ್ರಾಯ 60 ವರ್ಷ ನದಿ ನೀರಿಗೆ ಜಾರಿ ಬಿದ್ದು ಮೃತಪಟ್ಟಿರುತ್ತಾರೆ. ಅಪರಿಚಿತ ಹೆಂಗಸು 55 ವರ್ಷ ಆಕಸ್ಮಿಕವಾಗಿ ಕಾಲು ಜಾರಿ ನದಿ ನೀರಿಗೆ ಬಿದ್ದು ಮೃತಪಟ್ಟಿರುತ್ತಾರೆ. ಅಪರಿಚಿತ ಹೆಂಗಸು ಆಕಸ್ಮಿಕವಾಗಿ ಕಾಲು ಜಾರಿ ನದಿ ನೀರು ಬಿದ್ದು ಮುಳುಗಿ ಮೃತಪಟ್ಟಿರುತ್ತಾರೆ. ಇಬ್ಬರು ಹೆಣ್ಮಕ್ಳು 35 ವರ್ಷ, ಇನ್ನೊಬ್ಬರು 11 ವರ್ಷ ಗ್ರಾಮದ ಕಟ್ಟೆಬಲೆಂಬಲ್ಲಿ ವಿಷ ಸೇವಿಸಿ ಜೀವನದಲ್ಲಿ ಜಿಗುಪ್ಸೆ ಹೊಂದಿ ಮಾತ್ರೆ ಸೇವಿಸಿ ಮೃತಪಟ್ಟಿರುತ್ತಾರೆ. ಅಪರಿಚಿತ ಹೆಂಗಸು ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಮೃತಪಟ್ಟಿರುತ್ತಾರೆ. ಆಕಸ್ಮಿಕವಾಗಿ ಸ್ನಾನಘಟ್ಟ ಎಲ್ಲವೂ ಕೂಡ ಅಲ್ಲೇ, ಆಕಸ್ಮಿಕವಾಗಿ ಅಲ್ಲೇ. ಆಮೇಲೆ ಎಲ್ಲಿ ಜಾರಿ ಬೀಳ್ತಾರೆ ಶವನೂ ಅಲ್ಲೇ ಸಿಗ್ತದೆ. ಸೊ ಇದು ವಸ್ತುಸ್ಥಿತಿ. ಇದು ಈ ರೀತಿ ನಾವು ಪ್ರಶ್ನೆ ಮಾಡೋದು ದೇವಸ್ಥಾನಕ್ಕೆ ಕಳಂಕನ, ಅಪಪ್ರಚಾರನ ಅಥವಾ ನ್ಯಾಯಕ್ಕಾಗಿ ಇದು ಹೋರಾಟನ? ನೀವೇ ತೀರ್ಮಾನ ಮಾಡಿ. ಜಸ್ಟಿಸ್ ಫಾರ್ ಸೌಜನ್ಯ.